ಹಾಯ್ ಮಾಡು. ಹಾಯ್ ಎತ್ಕೊಳ್ಳೋಣ ಒಂದು ನಿಮಿಷ. ಬಾಯ್ ಬಾಯ್. ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಕಲಾ. ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಳ್ಕೊ ಹೊರಟಿದ್ದೀವಿ ಅಂತ ಅಂದ್ಕೊಂಡಿದ್ದೀರಾ ಫ್ರೆಂಡ್ಸ್? ಹೌದು, ಖಂಡಿತ. ನಾವು ಬಂದು ಸಂಪಿಗೆ ಶ್ರೀನಿವಾಸ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸಂಪಿಗೆಯಲ್ಲಿ ಕೇಳ್ಪಟ್ಟಿರ್ತೀರ, ಸಂಪಿಗೆನ, ತುಮಕೂರು ಡಿಸ್ಟಿಕ್ನಲ್ಲಿ. ಅಲ್ಲಿ ಬಂದು ಅದು ಒಂದು ಪ್ರಸಿದ್ಧವಾದಂಥ ಊರು. ಅದನ್ನು ಚಂಪಕಾಪುರಿ ಅಂತ ಕೂಡ ಹೇಳ್ತಾರೆ. ಹೋಗ್ತಾ ವಿಡಿಯೋದಲ್ಲಿ ನಾನು ನಿಮಗೆ ಅದ್ರ ಬಗ್ಗೆ ಹೇಳ್ತೀನಿ. ಇವತ್ತು ಅದ್ರ ಬಗ್ಗೆನೇ ನಾನು ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಯಾಕೆ ಸಂಪಿಗೆಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ, ನಮ್ಮ ಮನೆಯವರ ಚಿಕ್ಕಮ್ಮನ ಮಗ ಮತ್ತು ಅವರ ಮಿಸ್ಸಸ್ಸು ಅವ್ರದ್ದು ಒಂದು ಪೂಜೆ ಇತ್ತು. ಹಾಗೆ ಇದು ಬಂದು ನಮ್ಮ ಊರಿನ ಶನಿ ಮಹಾತ್ಮ ದೇವಸ್ಥಾನ, ಅಲ್ಲೂ ಕೂಡ ಪೂಜೆ ಇತ್ತು. ಅವರು ಸ್ವಲ್ಪ ಹರಕೆಯನ್ನು ಕಟ್ಕೊಂಡಿದ್ರು, ಹಾಗಾಗಿ ಅವ್ರದ್ದೇ ಆದಂಥ ಒಂದು ಪೂಜೆ ಇತ್ತು. ಹಾಗಾಗಿ ನಾವು ಹೊರಟಿದ್ದೀವಿ. ನಮ್ಮ ಮನೆಯವರು ಎಲ್ಲ ಹೊರಗಡೆ ಹೋಗಿದ್ರು, ಹಾಗಾಗಿ ನನ್ನ ಮೈದನ್ನ ಅವರೇ ಡ್ರೈವ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಇವಾಗ ಬಂದು ನಮ್ಮ ಊರಿನ ಶನಿ ಮಹಾತ್ಮ ದೇವಸ್ಥಾನ, ಅಲ್ಲೂ ಪೂಜೆ ಮುಗಿಸ್ಕೊಂಡು ಹೋಗೋಣ ಅಂತೇಳಿ ಅಲ್ಲಿಗೂ ಬಂದಿದ್ದೀವಿ ಫ್ರೆಂಡ್ಸ್. ಇದು ಬಂದು ನಮ್ಮ ಊರಿನ ಶನಿ ಮಹಾತ್ಮ ದೇವಸ್ಥಾನ. ಹಾಗೆ ನವಗ್ರಹ ದೇವಸ್ಥಾನ ಕೂಡ ಇದರೊಳಗಡೆ ಸ್ಥಾಪನೆ ಮಾಡಿದ್ದಾರೆ. ಇವತ್ತು ಅಲ್ಲಿ ಪೂಜೆ ಕೂಡ ಇಟ್ಕೊಂಡಿದ್ರು. ಶನಿವಾರ ಆಗಿರೋದ್ರಿಂದ ಯಾರ್ದೋ ಅಭಿಷೇಕ ಕೂಡ ಇಟ್ಟಿದ್ರು. ನೋಡಿ, ಎಲ್ಲ ಹೂವುಗಳು ಎಲ್ಲ ಆಲ್ಮೋಸ್ಟ್ ಎಲ್ಲ ತಂದು ರೆಡಿ ಮಾಡ್ಕೊಂಡಿದ್ದಾರೆ. ಇಲ್ಲಿ ಪೂಜೆ ಇನ್ನೂ ಸ್ವಲ್ಪ ಲೇಟು ಅಂತ ಹೇಳಿಬಿಟ್ಟು ನಾವು ವೆಯ್ಟ್ ಮಾಡಿದ್ವು. ಆದರೆ ಪೂಜೆ 12 ಗಂಟೆಗೆ. ಅಷ್ಟರೊಳಗೆ ನೀವು ಹೋಗಿ ಸಂಪಿಗೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ಬನ್ನಿ. ಅಷ್ಟರೊಳಗೆ ನಾವು ಅಭಿಷೇಕ ಎಲ್ಲ ಮಾಡಿ ರೆಡಿ ಮಾಡಿರ್ತೀವಿ, ಮಂಗಳಾರತಿಗೆ ಬನ್ನಿ ಅಂತೇಳಿ ಐನಾರು ಹೇಳಿದ್ರು. ನಾವು ಅಲ್ಲಿ ಎಲ್ಲ ನೋಡೋಣ ಅಂತೇಳಿ ಒಂದು 5 ನಿಮಿಷ ನನ್ನ ಮೈದ, ನನ್ನ ತಂಗಿ ನೋಡಿ ಸ್ವಲ್ಪ ಕೂತ್ಕೊಂಡು ವೆಯ್ಟ್ ಮಾಡಿ ಹೋಗೋಣ ಅಂತೇಳ್ಬಿಟ್ಟು ಕೂತ್ಕೊಂಡ್ವಿ. ಯಾಕೆ ಅಂತಂದರೆ, ನಮಗೆ ಒಂದು ಅವ್ರದ್ದೇ ಆದ ಅದೇ ಹೇಳಿದ್ನಲ್ಲ ಫ್ರೆಂಡ್ಸ್, ಸಂಪಿಗೆ ಶ್ರೀನಿವಾಸ ಸ್ವಾಮಿಲಿ ಒಂದು ಏನೋ ಒಂದು ಪೂಜೆ ಇಟ್ಕೊಂಡಿದ್ರು ಅವ್ರದ್ದು ಪರ್ಸ್ನಲ್ಲು. ಹಾಗಾಗಿ ನಾವು ಅಲ್ಲಿಗೆ ಹೋಗೋಣ ಅಂತೇಳಿ ಅಂದ್ಕೊಂಡು ಅಲ್ಲಿ ವೆಯ್ಟ್ ಮಾಡಿಬಿಟ್ಟು, ನೋಡಿ ಇದು ಬಂದು ಸಂಪಿಗೆಯ ಶ್ರೀ ಶ್ರೀನಿವಾಸ ಸ್ವಾಮಿ ದೇವಸ್ಥಾನ. ಇದು ಬಂದು ಶ್ರೀಕೃಷ್ಣನ ಏನು ಆ ಕಾಲ, ಶ್ರೀಕೃಷ್ಣನ ಕಾಲ ಏನಿತ್ತು ಆ ಕಾಲದಲ್ಲಿ ಇಲ್ಲಿ ಚಂಪಕಾಪುರಿ ಅವನದು ಒಂದು ಒಂದು ಇದು ಊರು, ರಾಜಧಾನಿ ಏನು ಹೇಳ್ತಾರೆ, ಸಂಸ್ಥಾನ ಅಂತ ಹೇಳ್ತಾರಲ್ಲ, ಅದು ಚಂಪಕಾಪುರಿ. ಶ್ರೀಕೃಷ್ಣ ಸ್ಥಾನದಲ್ಲಿ ಇಲ್ಲಿನ ರಾಜ ಸುಧಾಮ ಅಂತ ಹೇಳ್ಬಿಟ್ಟು ಶ್ರೀಕೃಷ್ಣನ ಆಸ್ಥಾನಕ್ಕೆ ನೋಡ್ಕೊಂಡು ಅಂತ ಚಂಪಕಾಪುರಿ ಅಂತ ಏನು ಊರಿತ್ತು, ಅದು ಈ ಊರಿನ ರಾಜ ಸುಧಾಮ ಆಗಿರ್ತಾನೆ. ಇದು ಶ್ರೀಕೃಷ್ಣ ಕಾಲದಲ್ಲಿ ಇರೋವಂಥ ಊರು ಫ್ರೆಂಡ್ಸ್. ಇದೊಂದು ಅವನದು ಶ್ರೀಕೃಷ್ಣ ಕಾಲದಲ್ಲಿರುವಂಥ ಸಂಸ್ಥಾನದ ಊರು. ನೋಡಿ, ಇದು ಬಂದು ಆ ಊರಿನ ಅಧಿದೇವತಾ ಶ್ರೀನಿವಾಸ ಸ್ವಾಮಿ ದೇವಸ್ಥಾನ. ನೋಡಿ, ಇದು ಅವತ್ತು ಅಲ್ಲಿ ಶನಿವಾರ ಆಗಿರೋದ್ರಿಂದ ಅಲ್ಲೂ ಕೂಡ ತುಂಬ ಜನ, ಮತ್ತು ಅಲ್ಲಿ ರಥೋತ್ಸವ ಕೂಡ ಇತ್ತು. ಹಾಗೆ ಅಲ್ಲಿ ಅನ್ನದಾನ ಕೂಡ ಶನಿವಾರದೊತ್ತು ಮಂಗಳವಾರ ಅನ್ನದಾನ ಕೂಡ ಅಲ್ಲಿ ಮಾಡ್ತಾರೆ. ಶ್ರೀಕೃಷ್ಣನ ಕಾಲದಿಂದನೂ ಇರುವಂಥ ಊರು ಚಂಪಕಾಪುರಿ. ಆ ಚಂಪಕಾಪುರಿಯ ಆಳ್ತಿದ್ದವನು ಸುಧಾಮ. ಅಲ್ಲಿನ ಅವರ ಮನೆ ದೇವರು ಶ್ರೀನಿವಾಸ ಸ್ವಾಮಿ, ತಿರುಪತಿ ವೆಂಕಟರಮಣ ಗೋವಿಂದ ಅಂತ ಏನು ಹೇಳ್ತಾರೆ ಆ ದೇವಸ್ಥಾನ. ಇದು ಆಲ್ಮೋಸ್ಟು ಇಲ್ಲಿ ವೈಕುಂಠ ಏಕಾದಶಿನೂ ಕೂಡ ಮಾಡ್ತಾರೆ ಜನವರಿಲಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡೋದಕ್ಕೆ. ಎಷ್ಟು ಜನ ಇರುತ್ತೆ ಅಂತಂದರೆ ತುಂಬ, ಎಷ್ಟು ನೋಡೋದಕ್ಕೆ 2 ಕಣ್ಣು ಸಾಲದು. 7 ಬಾಗಿಲನ್ನ ದಾಟ್ಬಿಟ್ಟು ಆ ತಿರುಪತಿ, ಆ ಶ್ರೀನಿವಾಸ, ಲಕ್ಷ್ಮೀದೇವಿನ ಪದ್ಮಾವತಿ ಏನಿರ್ತಾರೆ ನೋಡೋದಕ್ಕೆ 2 ಕಣ್ಣು ಸಾಲದು. ನೋಡಿ, ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ರಥೋತ್ಸವ ಇತ್ತು ಅಂತ ಹೇಳಿದ್ನಲ್ಲ, ದೇವಸ್ಥಾನನ 3 ಸುತ್ತ ಸುತ್ತಿ ತಿರ್ಗಾ ಮತ್ತೆ ಗರ್ಭಗುಡಿ ಸುತ್ತಕೊಂಡು ಹೋಗ್ತಿದ್ದಾರೆ. ಆದರೆ ನೋಡಿ, ಇಲ್ಲೊಂದು ವಿಶೇಷತೆ ಏನಿದೆ ಅಂತ ಹೇಳಿಬಿಟ್ರೆ, ಈಗ 3 ಸುತ್ತು ಸುತ್ತುತ್ತಾ ಇದ್ದಾರಲ್ವ, ಆ ಸುತ್ತಬೇಕಾದ್ರೆ ಕೆಳಗಡೆ ಜನಗಳು ಕೂತಿರ್ತಾರೆ, ಸಾಲಕ್ಕೆ ಕುಂತಿದ್ದಾರೆ. ನೋಡಿ ಫ್ರೆಂಡ್ಸ್, ಸರಿ ನೋಡಿ, ಕಾಣಿಸ್ತಿದೆ ಅನಿಸುತ್ತೆ, ಸ್ವಲ್ಪ ಕಾಣಿಸ್ಲಿಲ್ಲ. ಆ ಸುತ್ತಬೇಕಾದ್ರೆ ಒಂದು ಸುತ್ಕೊಂಡು ಬರಬೇಕಾದ್ರೆ ಜನಗಳು ಕುಂತಿರ್ತಾರೆ. ಅವ್ರು ಮೇಲಾಸಿ ಆ ದೇವರನ್ನ ತೊಗೊಂಡು ಹೋಗ್ತಾರೆ. ಎಲ್ಲರೂ ಕೂತಿರ್ತಾರೆ. ನೋಡಿ, ಇದು ಮುಗಿಸ್ಕೊಂಡು ದೇವಸ್ಥಾನದೊಳಗಡೆ ಹೋಗ್ತಾರೆ. ನಮಗೆ ನಂತರ ಅದಾದ ನಂತರ ಮಂಗಳಾರತಿ ಎಲ್ಲ ಮುಗಿಸ್ಕೊಂಡು ನಾವು ಪ್ರಸಾದಕ್ಕೆ, ಅಲ್ಲಿ ಪ್ರಸಾದ ಕೂಡ ಶನಿವಾರ ಆಗಿರೋದ್ರಿಂದ ಹರಕೆ ಕಟ್ಕೊಂಡು ಶ್ರಾವಣಗಳಲ್ಲಿ ಪೂಜೆ ಮಾಡ್ತಾರಲ್ಲ, ಆ ರೀತಿ ಅಭಿಷೇಕ ಇರೋರು ಅವತ್ತು ಊಟ ಹಾಕ್ಸಿದ್ರು. ನಾವು ಅಲ್ಲಿ ಪ್ರಸಾದನ ವಿನಿಯೋಗನ ಮುಗಿಸ್ಕೊಂಡು ಅದೇ ಪಕ್ಕದಲ್ಲಿ ದೇವಸ್ಥಾನದ ಅಂಗಳಲ್ಲಿ ತುಳಸಿ ತೋಟ ಕೂಡ ಅಲ್ಲಿ ಸ್ಟಾರ್ಟ್ ಮಾಡಿ, ಅಂದರೆ ಅಲ್ಲಿ ಬೆಳೆಸಿದ್ದಾರೆ, ತುಳಸಿ ತೋಟನ ಮಾಡಿದ್ದಾರೆ.
ತುಳಸಿ ತೋಟ ಅಂದರೆ ಅಲ್ಲೂ 108 ಗಿಡಗಳು. ಮತ್ತು ಅಲ್ಲಿ ಹೋದರೆ ಒಂಥರ ಪರಿಸರ ಅಂತಂದರೆ ಹೂವು ಗಿಡಗಳಿದ್ದರೆ ಒಂದು ನೆಮ್ಮದಿ ಅಲ್ವಾ ಫ್ರೆಂಡ್ಸ್. ಹಾಗೆಯೇ ನೋಡಿ ಎಷ್ಟು ಚೆನ್ನಾಗಿ ಅದಕ್ಕೆ ಶ್ರೀನಿವಾಸಕ್ಕೆ ಬೇಕಾದಂಥ ಗಿಡಗಳನ್ನೇ ಅಲ್ಲಿ ಹಾಕಿದ್ದಾರೆ. ಶ್ರೇಷ್ಠವಾದಂಥ ಪತ್ರೆ ಹೂವು ಎಲ್ಲ ಹಾಕಿದ್ದಾರೆ ನೋಡಿ. ತುಂಬ ತುಳಸಿ ಗಿಡನೇ ಇದೆ. ಆಲ್ಮೋಸ್ಟ್ ಎಲ್ಲ ದೇವರಿಗೂ ಲಕ್ಷ್ಮಿಗೆ ಲಕ್ಷ್ಮಿಗೆ ತುಳಸಿ ಅಂದರೆ ಬಹಳ ಪ್ರಿಯೆ. ತುಳಸಿ ಪ್ರಿಯೆ ಅಂತಲೇ ಹೇಳ್ತಾರೆ ಲಕ್ಷ್ಮಿನ. ಹಾಗಾಗಿ ತುಳಸಿ ಪತ್ರೆ ಎಲ್ಲ ದೇವರುಗಳಿಗೂ ಆಲ್ಮೋಸ್ಟ್ ನಮ್ಮ ಮನೆ ದೇವ್ರಿಗೂ ಅಷ್ಟೇ ತುಳಸಿ ಪತ್ರೆನ ಹಾಕ್ತಾರೆ. ಅಲ್ಲಿ ತುಳಸಿ ಗಿಡಗಳನ್ನ ತುಂಬ ಚೆನ್ನಾಗಿ ಹಾಕಿದ್ದಾರೆ ಫ್ರೆಂಡ್ಸ್. ಅದಂತೂ ದೊಡ್ಡದು, ಈಗಷ್ಟೇ ಎಲ್ಲ ಮಾಡಿದ್ದಾರೆ. ಅದು ದೊಡ್ಡದಾದರೆ ತುಂಬ ಚೆನ್ನಾಗಿರುತ್ತೆ. ನಾವು ನಂತರ ಅಲ್ಲೆಲ್ಲ ನೋಡಿ, ಇಲ್ಲಿ ಶ್ರೀಕೃಷ್ಣಂದು, ಕೃಷ್ಣ ಅಂತಂದರೆ ತುಳಸಿಗೆ ಅಲ್ವಾ, ಹಾಗಾಗಿ ಅಲ್ಲಿ ಕೃಷ್ಣಂದು ಒಂದು ವಿಗ್ರಹ ಕೂಡ ಮಾಡಿದ್ದಾರೆ. ನಾವು ಅಲ್ಲಿ ಫೋಟೋ ಎಲ್ಲ ತೆಗೆಸ್ಕೊಂಡು, ನನ್ನ ಮಕ್ಕಳು ಕೂಡ ಬಂದಿದ್ದರು, ನಾನು ಕೂಡ ಅಲ್ಲೊಂದು ತೆಗೆಸ್ಕೊಂಡು ಅಲ್ಲಿಂದ ಹೊರಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ನೋಡಿ, ನನ್ನ ನಾದಿನಿ ಇಲ್ಲ ನನ್ನ ಮಗಳು ವೀಡಿಯೋ ಮಾಡ್ತಿದ್ದಾಳೆ ದೊಡ್ಡೋಳು. ಅವನು ಬಂದು ನನ್ನ ಮೈದ್ನ ಅನ್ನೋದಕ್ಕಿಂತ ಮುಂಚೆ ಹೆಚ್ಚಿನಾಗಿ ನನ್ನ ಬ್ರದರ್ ಅಂತ ಕೂಡ ಹೇಳ್ಬೋದು, ನನ್ನ ತಮ್ಮ ಅಂತಲೂ ಕೂಡ ನಾನು ಹಾಗೆ ಭಾವಿಸ್ತೀನಿ ಅವನನ್ನು. ನನ್ನ ಮೈದ ಅಂತ ಹೇಳೋಕ್ಕಿಂತ ನನ್ನ ತಮ್ಮ ಅನ್ನೋದೇ ಹೆಚ್ಚು ನನಗೆ. ನೋಡಿ, ಇದು ಬಂದು ಗೋಪುರ ಮೇನ್. ಅಲ್ಲಿಂದ ನಾವು ಊಟ ಎಲ್ಲ ಮುಗಿಸ್ಕೊಂಡು ತುಳಸಿ ತೋಟಕ್ಕೆ ಒಂದು ರೌಂಡ್ ಹಾಕ್ಕೊಂಡು ಅಲ್ಲಿಂದ ಎಲ್ಲ ಹೊರಟ್ವಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ಸ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇದಾಗಿತ್ತು. ಥ್ಯಾಂಕ್ ಯು ಆಲ್. ಬಾಯ್.